ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಇದು ಬಂದು ನಮ್ಮ ಸಿಂಪಲ್ ಸಂಡೇ ವ್ಲಾಗ್. ಸಂಡೇ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ಹೊರಗಡೆ ಎನ್ವಿರಾನ್ಮೆಂಟ್ ತುಂಬ ಕಾಮಾಗಿತ್ತು, ಸ್ವಲ್ಪ ಚಳಿ ಇತ್ತು, ಮಂಜು ಕೂಡ ಬೀಳ್ತಿತ್ತು. ಆ್ಯಸ್ ಯೂಶ್ವಲ್ ಡೇ ಸ್ಟಾರ್ಟ್ ಆಗಿದ್ದು ಒಂದು ಗ್ಲಾಸ್ ಬಿಸಿ ನೀರಿನಿಂದ. ಇವತ್ತು ತೇಜು ಸ್ವಲ್ಪ ಬೇಗನೆ ಎದ್ದಿದ್ದ. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ಗೆ ಮನೆಯಲ್ಲಿ ಸಂಡೇ ಯಾವಾಗಲೂ ಸ್ಪೆಷಲ್ ಅಲ್ವಾ, ಬಟ್ ಇವತ್ತು ನಮ್ಮ ಮನೇಲಿ ಎಕ್ಸ್ಟ್ರಾ ಸ್ಪೆಷಲ್. ಯಾಕೆ ಅಂದರೆ ಒಲೆ ಊಟ, ನಾನ್ ವೆಜ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹಾನೆಸ್ಟ್ಲಿ ಹೇಳಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತ ಹೇಳ್ಬೋದು. ಮೊದಲು ನೋಡಿ ಈ ರೀತಿ ಒಲೆ ಅಲ್ಲಿ ಮಾಡೋದು ಅಂದರೆ ಪಾತ್ರೆಗಳಿಗೆ ಕೆಮ್ಮಣ್ಣನ್ನು ಹಚ್ಚಿ ರೆಡಿ ಮಾಡ್ಕೋಬೇಕು. ಇಲ್ಲಾಂದರೆ ಪಾತ್ರೆ ಬ್ಲ್ಯಾಕ್ ಆಗುತ್ತಲ್ಲ, ಸೊ ಅದನ್ನು ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ಹಚ್ಕೊಂಡ್ರೆ ಕ್ಲೀನಿಂಗ್ ಕೂಡ ಈಸಿ ಆಗುತ್ತೆ. ನೆನ್ನೆನೇ ಒಲೆ ಸೆಟಪ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಒಲೆ ರೆಡಿ ಆಗ್ತಿರ್ಬೇಕಾದ್ರಲ್ಲಿ ಮತ್ತು ನಾನ್ ವೆಜ್ಗೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್, ಮಸಾಲ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇದು ಪಲಾವ್ ಎಲೆ ಗಿಡ, ಇಲ್ಲೇ ಕಿತ್ತು ವಾಶ್ ಮಾಡಿ ಹಾಗೆ ಹಾಕ್ತಾರೆ. ಸೊ ಎಷ್ಟು ನ್ಯಾಚುರಲ್ ಆಗಿ ಅನಿಸುತ್ತೆ ಅಲ್ವಾ. ಸೊ ಅಷ್ಟರಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡ್ತಿದ್ರು. ಆ್ಯಂಡ್ ತೇಜಸ್ ಬಿರಿಯಾನಿಗೆ ಫ್ರೈ ಮಾಡಿದ ಆನಿಯನ್ಸ್ನ ಟೇಸ್ಟ್ ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಮತ್ತು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಕುಕ್ಕರಲ್ಲಿ ಇಟ್ಟು ಬ್ರೇಕ್ಫಾಸ್ಟ್ ಅಂತ ಸ್ವಲ್ಪ ಲೈಟಾಗಿ ವಾಟರ್ ಮೆಲನ್ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಿದ್ರು. ಅಷ್ಟರಲ್ಲಿ ಕುಕ್ಕರಿಂದ ವಿಷುವಲ್ ಸೌಂಡ್ ಬಂತು, ಅಂದರೆ ಆಲ್ಮೋಸ್ಟ್ ಸಾಂಬಾರು ರೆಡಿ ಅಂತ. ಆ್ಯಂಡ್ ನೆಕ್ಸ್ಟ್ ದಮ್ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟರಲ್ಲಿ ತೇಜಸ್ ನೀರಲ್ಲಿ ಆಟ ಆಡ್ತಾ ಇದ್ದ. ಸೊ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ದಮ್ ಬಿರಿಯಾನಿ ಗಮ್ ಅಂತ ಸ್ಮೆಲ್ ಬರ್ತಿತ್ತು. ಆ್ಯಂಡ್ ಆಲ್ರೆಡಿ ರೆಡಿಯಾಗಿ ಎಲ್ಲರೂ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ರು. ಸೊ ನಾವು ಕೂಡ ಹೋಗಿ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ತೇಜಸ್ ಟೇಸ್ಟ್ ಮಾಡಿದ್ದ ರಿಯಾಕ್ಷನ್ ನೋಡಿದರೆ ಟೇಸ್ಟ್ ಹೇಗಿತ್ತು ಅಂತ ನಿಮಗೆ. ಲಾಸ್ಟ್ಗೆ ಕಬಾಬ್ ಫ್ರೈ ಮಾಡೋದಕ್ಕೆ ಹಾಕ್ತಿದ್ರು. ಆಯಿಲ್ ಹೀಟ್ ಮಾಡಿ ಫ್ರೈ ಮಾಡಿಕೊಂಡು ಕಬಾಬ್ ಕೂಡ ರೆಡಿ ಆಯಿತು. ಸೊ ನೋಡಿ, ಫಸ್ಟ್ ತೇಜಸ್ನೇ ಕ್ಯೂ ಅಲ್ಲಿ ನಿಂತು ವೆಯ್ಟಿಂಗ್ ಮಾಡಿ. ಸೊ ಇವತ್ತಿನ ನಾನ್ ವೆಜ್ ಪ್ಲೇಟರ್ ರೆಡಿ. ನಾಟಿ ಕೋಳಿ ಬಿರಿಯಾನಿ, ಕಬಾಬ್, ನಾಟಿ ಕೋಳಿ ಸಾಂಬಾರು, ಮುದ್ದೆ, ವೈಟ್ ರೈಸ್ ಜೊತೆಗೆ ಆನಿಯನ್ಸ್ ಆ್ಯಂಡ್ ಕೊಕೊಂಬರ್. ಸೊ ಇಷ್ಟೆಲ್ಲ ಮಾಡ್ತಾ ಮಧ್ಯಾಹ್ನ ಆಯಿತು. ಲಂಚ್ ಆದಮೇಲೆ ಎಲೆ ಅಡಿಕೆ ಎಲ್ಲಚ್ಚಿ ಕಂಪಲ್ಸರಿ. ಸೊ ಅದರ ಜೊತೆಗೆ ಐಸ್ ಕ್ರೀಮ್ ಕೂಡ. ಎಲ್ಲವೂ ಮುಗಿಸಿದ ಮೇಲೆ ನೋಡಿ, ಅಪ್ಪ ಮಗ ಇಬ್ಬರು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ನಮ್ಮ ನೋ ವರ್ಕ್ ಜಸ್ಟ್ ಫ್ಯಾಮಿಲಿ ಟೈಮ್ ಸಂಡೇ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.